ಅನ್ಕಾನ್ಸುಮೇಟೆಡ್ ಮ್ಯಾರೇಜ್ ಅಂದರೆ ಮದುವೆ ಆಗಿದೆ ಬಟ್ ಸೆಕ್ಸ್ ಆಗಿಲ್ಲ. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ದಿಸ್. ಸೊ ಕೆಲವರು ಕಪಲ್ಸ್ ಬರ್ತಾರೆ, ಮದುವೆ ಆಗಿ ಆಲ್ಮೋಸ್ಟ್ 1 ವರ್ಷ 2 ವರ್ಷ ಆಗಿದೆ, ಬಟ್ ಅಂದರೂ ಇನ್ನೂ ಒಂದು ಸಾರಿನೂ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿರಲ್ಲ. ಸೊ ತುಂಬ ಕಾರಣ ಇರುತ್ತೆ. ಸೊ ಐದರ್ ಹಸ್ಬೆಂಡಲ್ಲಿ ಪ್ರಾಬ್ಲಮ್ ಇರ್ಬೋದು, ಇಲ್ಲ ವೈಫಲ್ಲಿ ಪ್ರಾಬ್ಲಮ್ ಇರ್ಬೋದು. ಸೊ ಹಸ್ಬೆಂಡಲ್ಲಿ ಯೂಶ್ವಲ್ ಪ್ರಾಬ್ಲಮ್ಸ್ ಇರೋದು ಒಂದು ಎರೆಕ್ಷನ್ಸ್ ಹಾರ್ಡ್ ಆಗ್ತಿರಲ್ಲ ಪೆನೆಟ್ರೇಷನ್ಗೆ. ಸೊ ಅದನ್ನು ನಾವು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ. ಇಲ್ಲಾಂದರೆ ಕೆಲವರಿಗೆ ಪ್ರೀಮೆಚೂರ್ ಎಜಾಕ್ಯುಲೇಷನ್ ಇರುತ್ತೆ, ಅಂದರೆ ಫೋರ್ ಪ್ಲೇಯಲ್ಲೇ ಅವ್ರಿಗೆ ಎಜಾಕ್ಯುಲೇಷನ್ ಆಗಿಬಿಡುತ್ತೆ. ಸೊ ಪೆನೆಟ್ರೇಷನಿಗೆ ಮುಂಚೆನೇ ಎಜಾಕ್ಯುಲೇಷನ್ ಆಗಿಬಿಡುತ್ತೆ. ಇಲ್ಲಾಂದರೆ ಕೆಲವರಿಗೆ ಬೆಂಡ್ ಇರುತ್ತೆ ಪೀನಿಸ್, ಅಂದರೆ ಕಂಜನೈಟಲ್ ಪೀನೈಲ್ ಕರ್ವೇಚರ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಹುಟ್ಟಿದಾಗಿಂದನೇ ಅದು ಪ್ರಾಬ್ಲಮ್ ಇರುತ್ತೆ, ಬಟ್ ಅವರೊಂದು ಅರೌಂಡ್ 18 to 20 ಇಯರ್ಸ್ ಏಜ್ ಆದಾಗ ಅವರಿಗೆ ಆ ಬೆಂಡ್ ಇರೋದು ಅವ್ರಿಗೆ ಗೊತ್ತಾಗೋಕ್ಕೆ ಶುರುವಾಗುತ್ತೆ. ಸೊ ಒಂದು ಈ ಪೀನೈಲ್ ಕರ್ವೇಚರಿಂದನೂ ಇಂಟರ್ಕೋರ್ಸ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇದು ಯೂಶ್ವಲ್ ಕಾಮನ್ ರೀಸನ್ಸು. ಮತ್ತು ಕೆಲವು ಟೈಮ್ ಲ್ಯಾಕ್ ಆಫ್ ಅನಟಮಿಕಲ್ ನಾಲೆಜ್, ಅಂದರೆ ಎಲ್ಲಿ ಇನ್ಸರ್ಟ್ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಪೊಸಿಷನ್ ಕರೆಕ್ಟ್ ಅಂತ ಕೆಲವರಿಗೆ ಐಡಿಯಾ ಇರಲ್ಲ. ಸೊ ಅದರಿಂದನೂ ಸೆಕ್ಸ್ ಮಾಡಲಿಕ್ಕೆ ಆಗ್ತಿರಲ್ಲ ಕೆಲವರಿಗೆ. ಸೊ ಫೀಮೇಲ್ಸ್ಗೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ ವೆಜೆನಲ್ ಹೈಪರ್ ಸೆನ್ಸಿಟಿವಿಟಿ ಅಂತೀವಿ, ಅಂದರೆ ವೆಜೆನೆಸ್ಮಸ್, ಅಂದರೆ ಅವ್ರಿಗೆ ವೆಜೆನ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಅವ್ರು ಈವನ್ ಫಿಂಗರ್ನ ಇನ್ಸರ್ಟ್ ಮಾಡಲಿಕ್ಕೂ ಅವ್ರಿಗೆ ಪ್ರಾಬ್ಲಮ್ ಆಗ್ತಿರುತ್ತೆ. ಸೊ ವೆಜೆನಿಸ್ಮಸ್ಸಿಂದನೂ ಫೀಮೇಲ್ಸಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇನ್ನು ಕೆಲವರಿಗೆ ವೆಜೆನಲ್ ಸ್ಟಿನೋಸಿಸ್ ಅಂತ, ಅಂದರೆ ವೆಜೆನ ಅವ್ರದ್ದು ತುಂಬ ಚಿಕ್ಕದಿರೋ ಕಾರಣದಿಂದ ಪೀನಿಸಿಂದ ಪೆನೆಟ್ರೇಷನ್ ಆಗ್ತಿರಲ್ಲ. ಸೊ ಇದು ಕಾಮನ್ ರೀಸನ್ಸ್ ಯಾಕೆ ಮದುವೆ ಆದ್ರೂ ಸೆಕ್ಸ್ ಮಾಡೋಕ್ಕೆ ಆಗ್ತಿರಲ್ಲ. ಸೊ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಮದುವೆ ಆಗಿ ಒಂದು 2-3 ಮಂತ್ಸು ಆದ್ರೂ ಆಗ್ತಿಲ್ಲ ಅಂತ ಇದ್ದಾಗ ನೀವು ಡಾಕ್ಟರ್ನ ಆ್ಯಂಡ್ರಾಲಜಿಸ್ಟ್ನ ಬಂದು ಕನ್ಸಲ್ಟ್ ಮಾಡಬೇಕು. ಸೊ ಅವರು ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಎರೆಕ್ಷನ್ ಪ್ರಾಬ್ಲಮ್ ಇದ್ದರೆ ಮೆಡಿಸಿನ್ಸ್ ಇದೆ, ಪ್ರೀಮೆಚೂರ್ ಎಜಾಕ್ಯುಲೇಷನ್ ಇದ್ರೂ ಮೆಡಿಸಿನ್ಸ್ ಇದೆ, ಅಥವಾ ವೈಫಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಫಸ್ಟ್ ಕೌನ್ಸಿಲಿಂಗ್ ಮಾಡ್ಬೋದು. ಇಲ್ಲ ವೆಜೆನಲ್ ಡೈಲೇಟಸ್ ಅಂತ ಬರುತ್ತೆ, ಗ್ರೇಡೆಡ್ ಸ್ಮಾಲ್ ಸೈಜಿಂದ ಬಿಗ್ಗರ್ ಸೈಜ್ವರೆಗೂ ಯೂಸ್ ಮಾಡಿ ವೆಜೆನಿಸ್ಮಸ್ನ ಟ್ರೀಟ್ ಮಾಡ್ಕೊಬೋದು. ಸೊ ನೆಗ್ಲೆಕ್ಟ್ ಮಾಡಿದ್ರೆ, ಇನ್ಫ್ಯಾಕ್ಟ್ ನಾವು ರೀಸೆಂಟಾಗಿ ಒಂದು ಪೇಪರ್ ಪಬ್ಲಿಷ್ ಮಾಡಿದ್ವಿ ಜರ್ನಲ್ ಆಫ್ ಸೆಕ್ಷುವಲ್ ಮೆಡಿಸಿನಲ್ಲಿ. ಸೊ ಆ ರಿವ್ಯೂ ಆರ್ಟಿಕಲಲ್ಲಿ ಏನು ನಾವು ನೋಟಿಸ್ ಮಾಡಿ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ಬರೆದಿರೋದನ್ನೇ ಅಪ್ರಾಕ್ಸಿಮೇಟ್ಲಿ ಕೆಲವು ಟೈಮ್ ಅರೌಂಡ್ 3 to 4% ಆಫ್ ದ ಕಪಲ್ಸ್ ಕೆಲವು ಟೈಮ್ ಮೇ ಎಂಡ್ ಅಪ್ ಇನ್ ಎ ಡಿವೋರ್ಸ್ ಬಿಕಾಸ್ ಆಫ್ ಅನ್ಕಾನ್ಸುಮೇಟೆಡ್ ಮ್ಯಾರೇಜ್. ಸೊ ತುಂಬ ಲೈಟಾಗಿ ತೊಗೊಬೇಡಿ. ಅಪಾರ್ಟ್ ಫ್ರಮ್ ಹ್ಯಾವಿಂಗ್ ಎ ಬೇಬಿ, ಸೆಕ್ಷುವಲ್ ಲೈಫ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಇಫ್ ಎನಿ ಪ್ರಾಬ್ಲಮ್ಸ್, ಪ್ಲೀಸ್ ಕನ್ಸಲ್ಟ್ ಆಂಡ್ರಾಲಜಿಸ್ಟ್ ಆರ್ ಎ ಗೈನಕಾಲಜಿಸ್ಟ್ ಎಕ್ಸ್ಪೀರಿಯನ್ಸ್ಡ್ ಇನ್ ಸೆಕ್ಷುವಲ್ ಮೆಡಿಸಿನ್.